ಈ ಒಂದು ಶ್ಲೋಕ ನಾವು ನೀವೆಲ್ಲರೂ ಕೇಳಿರ್ತೀವಿ. ಆದೌ ರಾಮ ತಪೋವನಾಭಿಗಮನಂ ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯುತರಣಂ ಸುಗ್ರೀವ ಸಂಭಾಷಣಂ ಅಂತ ಹೀಗೆ. ಈ ಶ್ಲೋಕದಲ್ಲಿ ನನಗೆ ಕೆಲವು ವ್ಯಾಕರಣದ ಅಸ್ವಾರಸ್ಯಗಳು ಕಂಡು ಅದನ್ನ ನಿಮ್ಮ ಎದುರಿಗೆ ಹಂಚ್ಕೋತಾ ಇದ್ದೇನೆ. ಈ ಹತ್ವಾ ಮೃಗಂ ಕಾಂಚನಂ ಅಂತಿದೆ ನೋಡಿ. ಇಲ್ಲಿ ಹತ್ವಾ ಮೃಗಂ ಕಾಂಚನಂ ಅಂದ್ರೆ ಕಹ ಹತ್ವ, ಯಾರು ಬಂಗಾರದ ಜಿಂಕೆಯನ್ನು ಕೊಂದು ಮುಂದೆ ಏನು ಹತ್ವ ಅಂತ ಅನ್ನೋದು ಕೊಂದವನು ರಾಮ ಆದ್ರಿಂದ ರಾಮ ಹತ್ವ ಅಂತ ನಾವು ಅಲ್ಲಿ ಅಧ್ಯಯನ ಮಾಡ್ಕೊಳ್ತೀವಿ ಅಂತ ತಿಳ್ಕೊಳ್ಳೋಣ. ಕೊಂದು ಮುಂದೆ ಏನ್ ಮಾಡಿದ, ರಾಮನನ್ನು ಹೇಳುವಂತ ಯಾವುದೇ ಕ್ರಿಯಾಪದ ಇಲ್ಲ ಅಲ್ಲಿ ಇಡೀ ಶ್ಲೋಕದಲ್ಲಿ. ರಾಮ ಜಘಾನ ಹೀಗೇನಾದ್ರೂ ಒಂದು ಹಂತಿ ಕೊಂದನು ಅಂತ ಹೀಗೇನಾದ್ರು ಒಂದು ಕ್ರಿಯಾಪದ ಬೇಕಲ್ಲ. ಸುಗ್ರೀವ ಸಂಭಾಷಣಂ ವಾಲಿ ನಿರ್ದಲನಂ ಸಮುದ್ರ ತರಣಂ ಲಂಕಾಪುರಿ ದಾಹನಂ ಪಶ್ಚಾತ್ ರಾವಣ ಕುಂಭಕರ್ಣ ಹನನಂ ಅಂತ ಹೀಗೆಲ್ಲ ನಾಮಪದಗಳಿವೆ. ರಾಮ ಅಂತ ಹೀಗೆ ಪ್ರಥಮ ವಿಭಕ್ತಿಂತವಾಗಿ ತಗೊಂಡ ಮೇಲೆ ಅದಕ್ಕೆ ರಾಮ ಕಾಂಚನಂ ಮೃಗಂ ಹತ್ವ ರಾವಣ ಕುಂಭಕರ್ಣ ಹನನಂ ಅಂತ ಹೀಗೆಲ್ಲ ಅದನ್ನು ಹೊಂದಿಸೋದು ಹೇಗೆ, ರಾವಣ ಕುಂಭಕರ್ಣ ಹನನಂ ಅಂತ ಹೀಗೆ ಅದನ್ನ ಹೊಂದಿಸೋದು ಹೇಗೆ, ಮತ್ತೆ ಕೃತವಾನ್ ಅಂತ ಇನ್ನೊಂದು ಅಧ್ಯಾಹಾರ ಮಾಡ್ಕೊಳ್ಬೇಕಾ, ಹೀಗದು ಯಾವುದು ಕೂಡ ಅಲ್ಲಿ ಹೊಂದೋದಿಲ್ಲ. ಯಾಕಂದ್ರೆ ಈ ಶ್ಲೋಕದಲ್ಲಿ ಬೇರೆ ಬೇರೆ ಜನರು ಮಾಡಿದ ಬೇರೆ ಬೇರೆ ಕ್ರಿಯೆಗಳನ್ನು ವರ್ಣಿಸುವ ಒಂದು ಭಾಗ ಅದು. ಲಂಕಾಪುರಿ ದಾಹನಂ ಅಂತ ಅನ್ನೋದು ಹನುಮಂತ ಮಾಡಿದ ಕೆಲಸ. ರಾಮ ತಪೋ ವನಾಭಿಗಮನಂ ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣವನ್ನ ರಾವಣ ಮಾಡಿದ್ದು. ಸಮುದ್ರ ತರಣಂ ಅಂತ ಹೀಗೆಲ್ಲ ಬೇರೆ ಬೇರೆಯವರು ಮಾಡಿದ ಕ್ರಿಯೆಗಳ ವರ್ಣನೆ ಇದೆ. ಅದರಿಂದ ಈ ಶ್ಲೋಕ ಯಾಕೋ ಅಷ್ಟು ಸ್ವಾರಸ್ಯ ಭರಿತವಾಗಿ ನನಗೆ ಕಾಣಲಿಲ್ಲ. ಅನನ್ವಿತವಾಗಿ ಮತ್ತೆ ಆಕಾಂಕ್ಷೆ ಕ್ರಮಕ್ಕೆ ಸರಿಯಾಗಿ ಅದು ಕಾಣಿಸ್ತಿಲ್ಲ ನನಗೆ. ಅದರಿಂದ ಒಬ್ಬ ವಿದ್ವಾಂಸರ ಜೊತೆ ಚರ್ಚೆ ಮಾಡಿದಾಗ ಇದು ಶ್ಲೋಕ ಅದ್ಯಾಕೋ ಅಷ್ಟು ಸರಿಯಾದ ಶ್ಲೋಕ ಅಲ್ಲ, ಯಾರೋ ಗೀತಾ ಪ್ರೆಸ್ನವರು ಮಾಡಿ ಹಾಕಿ ಒಂದು ಶ್ಲೋಕ ಇದು ಅಂತ ಅವರು ಅಭಿಪ್ರಾಯಪಟ್ಟರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಹೇಳಬೇಕು. ನಮಸ್ಕಾರ.